ವಕ್ಫ್ ಕಾಯ್ದೆ ವಿರುದ್ಧ ಕರಾವಳಿಯಲ್ಲಿ ಮುಸ್ಲಿಂ ಶಕ್ತಿ ಪ್ರದರ್ಶನ ಆಗಿದೆ. ಮಂಗಳೂರಿನ ಶಾ ಗಾರ್ಡನ್ನಲ್ಲಿ ಪ್ರತಿಭಟನಾ ಸಮಾವೇಶ ಲಕ್ಷಾಂತರ ಸಂಖ್ಯೆಯಲ್ಲಿ ಮುಸ್ಲಿಮರು ಜಮಾಯಿಸಿದ್ದಾರೆ. ಕರ್ನಾಟಕ ಉಲೇಮಾ ಸಂಘಟನೆ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ವಕ್ಫ್ ವಿರುದ್ಧ ಮೊದಲ ಬಾರಿ ಧಾರ್ಮಿಕ ಮುಖಂಡರು ಭಾಗಿಯಾಗಿದ್ದಾರೆ. ಸ್ವಯಂ ಪ್ರೇರಿತವಾಗಿ ವ್ಯಾಪಾರ ಬಂದ್ ಮಾಡಿಕೊಂಡು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯೇ ವಕ್ಫ್ ಹಮಾರಿ ಆಜಾದಿ ಅಂತ ಮುಸ್ಲಿಮರು ಘೋಷಣೆ ಕೂಗಿದ್ದಾರೆ. ಮುಸ್ಲಿಂ ಪ್ರತಿಭಟನಾ ರ್ಯಾಲಿ ಹಿನ್ನೆಲೆಯಲ್ಲಿ ಖಾಕಿ ಕಟ್ಟೆಚ್ಚರ ವಹಿಸಿದ್ದಾರೆ. ಎಷ್ಟು ಪ್ರಮಾಣದಲ್ಲಿ ಜನ ಸೇರಿದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ವೇದಿಕೆ ಒಂದು ಸಿದ್ಧವಾಗಿದೆ. ಆ ವೇದಿಕೆಯತ್ತ ಎಲ್ಲರೂ ಹೋಗ್ತಾ ಇದ್ದಾರೆ. ಕರ್ನಾಟಕದ ಉಲೇಮಾ ಸಂಘಟನೆ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ನಡೀತಾ ಇದೆ. ಮಂಗಳೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಈ ಪ್ರೊಟೆಸ್ಟ್ ನಡೀತಾ ಇದೆ. ಆ ಮೈದಾನಕ್ಕೆ ಎಲ್ಲರೂ ಬರ್ತಾ ಇರೋದನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ರಸ್ತೆ ಮತ್ತು ಮೈದಾನ ಎರಡರ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಆಸನದ ವ್ಯವಸ್ಥೆ ಮಾಡಿದ್ದಾರೆ, ಸ್ಟೇಜ್ ಹಾಕಿದ್ದಾರೆ. ಕರ್ನಾಟಕ ಉಲೇಮಾ ಸಂಘಟನೆಯ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ನಡೆದಿದೆ. ಎಲ್ಲ ಮಸೀದಿಗಳಲ್ಲಿ ಸುತ್ತೋಲೆಗಳನ್ನ ಹೊರಡಿಸಲಾಗಿತ್ತು. ಧಾರ್ಮಿಕ ಮುಖಂಡರು ಎಲ್ಲ ಮಸೀದಿಗಳಿಗೆ ಸುತ್ತೋಲೆ ಹೊರಡಿಸಿದ್ರು, ಅಲ್ಲಿನ ಜನರಿಗೆ ಕರೆ ಕೊಡಿ ಅಂತ. ಅದರಂತೆ ಕರೆ ನೀಡಲಾಯಿತು. ಈಗ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಪ್ರತಿಭಟನೆಗೆ ಜನ ಜಮಾಯಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಏ ವಕ್ಫ್ ಹಮಾರಿ ಆಜಾದಿ ಅಂತ ಮುಸ್ಲಿಮರು ಘೋಷಣೆ ಕೂಗುತ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಭರತ್, ಲಕ್ಷಾಂತರ ಜನ ಸೇರ್ತಾ ಇರೋದನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿ ಪ್ರತಿಭಟನೆ, ಏನೇನು ಬೇಡಿಕೆ ಇಡ್ತಾ ಇದ್ದಾರೆ, ಸುಮಾರು ಎಷ್ಟು ಜನ ಈಗಾಗಲೇ ಮೈದಾನದಲ್ಲಿದ್ದಾರೆ? ಭವನ, ಹೌದು, ವಕ್ಫ್ ಕಾಯ್ದೆಯನ್ನು ವಿರೋಧಿಸಿ ಈಗಾಗಲೇ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು. 4:30 ಸುಮಾರಿಗೆ ಪ್ರತಿಭಟನೆ ಅಧಿಕೃತವಾಗಿ ಆರಂಭ ಆಗ್ಲಿಕ್ಕಿದೆ. ಯಾಕಂದ್ರೆ ಈಗಾಗಲೇ ಲಕ್ಷಾಂತರ ಜನ ಈ ಒಂದು ಜಾಗದಲ್ಲಿ ಸೇರ್ತಾ ಇದ್ದಾರೆ. ಅದರ ಕಾರಣದಿಂದಾಗಿ ಈ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ ಕೂಡ ಏರ್ಪಟ್ಟಿದೆ. ಹಾಗಾಗಿ ಒಟ್ಟಾರೆಯಾಗಿ ಏನಂದ್ರೆ ಮಂಗಳೂರು ನಗರದಿಂದ ಮತ್ತು ಇಲ್ಲಿನ ಬಂಟ್ವಾಳ BC ರೋಡ್ ಭಾಗದಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈ ಭಾಗಕ್ಕೆ ಬರ್ತಾ ಇರುವಂತದ್ದು. ಕರ್ನಾಟಕದ ಇತಿಹಾಸದಲ್ಲಿ ಅಂದ್ರೆ ಧಾರ್ಮಿಕ ಗುರುಗಳೇ ಸೇರ್ಕೊಂಡು ನಡೆಸ್ತಾ ಇರುವಂತ ಬಹಳ ದೊಡ್ಡ ಪ್ರತಿಭಟನೆ ಇದು. ಹಾಗಾಗಿ ಈಗಾಗಲೇ ಶುಕ್ರವಾರದ ಮಸೀದಿಯ ಒಂದು ನಮಾಜ್ ಅನ್ನ ಮಾಡಿಕೊಂಡು ಅವರು ನೇರವಾಗಿ ಈ ಒಂದು ಜಾಗಕ್ಕೆ ಬಂದಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಬಂದಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಒಂದು ಎಚ್ಚರಿಕೆಯನ್ನು ಸ್ಪಷ್ಟವಾಗಿ ಬಹಳ ಅಧಿಕೃತವಾಗಿ ಕೊಟ್ಟಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಘೋಷಣೆಗಳನ್ನ ಯಾರ ವಿರುದ್ಧವೂ ಕೂಡ ಕೂಗಬಾರದು. ಅದರ ಜೊತೆಗೆ ಈ ಇಡೀ ಕಾರ್ಯಕ್ರಮ ಬಹಳ ಶಾಂತಿಯುತವಾಗಿ ನಡೀಬೇಕು. ಅದರ ಜೊತೆಗೆ ಯಾವುದೇ ಬಾವುಟಗಳನ್ನು ಹಿಡಿದೆ ಕೇವಲ ಭಾರತದ ತ್ರಿವರ್ಣ ಧ್ವಜದ ಅಡಿಯಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ಉದ್ದಗಲಕ್ಕೂ ಕೂಡ ಮಂಗಳೂರಿನ ಪಂಪೆಲ್ನಿಂದ ಹಿಡಿದು ಆ ಭಾಗದ BC ರೋಡ್ನಿಂದ ಹಿಡಿದು ರಾಷ್ಟ್ರೀಯ ಹೆದ್ದಾರಿಯ ತುಂಬೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇರುವಂತದ್ದು. ಅನೇಕರು ಮಸೀದಿಯ ಪ್ರಾರ್ಥನೆಯನ್ನು ಮುಗಿಸಿ ಬರ್ತಾ ಇದ್ರೆ, ಕೆಲವೊಂದು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಕೊಂಡು ಮಂಗಳೂರಿನ ಎಲ್ಲ ವ್ಯಾಪಾರ ವಹಿವಾಟುಗಳು ಅಂದ್ರೆ ಮುಸಲ್ಮಾನರು ನಡೆಸುವಂತ ಎಲ್ಲ ವ್ಯಾಪಾರ ವಹಿವಾಟುಗಳು ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿದೆ. ಈ ಪ್ರತಿಭಟನೆ ಉದ್ದೇಶ ಇಷ್ಟೇ. ಅವರು ಹೇಳ್ತಾ ಇರುವಂತದ್ದು ವಕ್ಫ್ ಕಾಯ್ದೆಯನ್ನು ವಿರೋಧಿಸಿ ಆ ವಕ್ಫ್ ಕಾಯ್ದೆಯನ್ನ ಸರ್ಕಾರ ವಾಪಸ್ ಪಡೆಯುವವರೆಗೂ ಕೂಡ ಈ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂಥದ್ದನ್ನು. ಇದನ್ನ ಯಾಕೆ ಮಂಗಳೂರಿನಲ್ಲೇ ಮಾಡ್ತಾ ಇದ್ದಾರೆ ಅಂದ್ರೆ, ಮಂಗಳೂರು ಅನ್ನುವಂಥದ್ದು ಮುಸ್ಲಿಂ ವಿಚಾರಕ್ಕೆ ಬಂದ್ರೆ ಬಹಳ ಕಟ್ಟರ್ ಬಾಹುಳ್ಯ ಇರುವಂತಹ ಜಾಗ. ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಪ್ರತಿಭಟನೆಗಳಾದಾಗ ಸಹಜವಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಪ್ರತಿಭಟನಾಕಾರರು ಸೇರ್ತಾರೆ. ಇವತ್ತಿನ ಪ್ರತಿಭಟನೆಯಲ್ಲೂ ಕೂಡ ಅಷ್ಟೇ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನಾಕಾರರು ಸೇರಿರುವಂತದ್ದು. ಲಕ್ಷಾಂತರ ಸಂಖ್ಯೆಯಲ್ಲಿ ಎರಡೂ ಕಡೆಗಳಿಂದ ಪ್ರತಿಭಟನಾಕಾರರು ಬರ್ತಾ ಇದ್ದಾರೆ. ಅದರ ಜೊತೆಗೆ 2,000ದಷ್ಟು ಪೊಲೀಸರನ್ನು ನಿಯೋಜನೆ ಮಾಡಿದ್ರು ಕೂಡ ಇಲ್ಲಿ ಸ್ವಯಂ ಸೇವಕರೇ ಸ್ವತಃ ಇಲ್ಲಿನ ಟ್ರಾಫಿಕ್ ಅನ್ನ ನಿಯಂತ್ರಣ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಈ ಭಾಗದಿಂದ ಹೋಗುವಂತ ವಾಹನಗಳನ್ನ ಅವರನ್ನ ನಿಯಂತ್ರಣ ಮಾಡುವಂತದ್ದು ಪೊಲೀಸರ ಜೊತೆಗೆ ಸ್ವಯಂ ಸೇವಕರು ಕೂಡ ಕರ್ತವ್ಯನ ನಿರ್ವಹಿಸ್ತಾ ಇರುವಂತದ್ದು. ಒಟ್ಟು ಪ್ರಮುಖ ಧರ್ಮಗುರುಗಳು ಅಂದ್ರೆ ಎರಡು ಉಡುಪಿ ಚಿಕ್ಕಮಗಳೂರು, ಉಡುಪಿ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಶಿವಮೊಗ್ಗ ಆ ಭಾಗಕ್ಕೆ ಸೇರುವಂತ ಮುಸ್ಲಿಮರ ಕಾಜಿಗಳು ಅಂತ ಏನ್ ಕರೆಸ್ಕೊಳ್ತಾರೆ, ಅವರೇ ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಬಹುಶಃ ಕರ್ನಾಟಕದಲ್ಲಿ ಅವರೇ ಸ್ವತಃ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಳ್ಳುವಂತದ್ದು ಮತ್ತು ಅವರೇ ಇಲ್ಲಿ ಭಾಷಣಗಳನ್ನ ಮಾಡ್ತಾರೆ. ಯಾವುದೇ ರಾಜಕೀಯೇತರ ಪ್ರತಿಭಟನೆ ಅಲ್ಲ. ರಾಜಕೀಯ ನಾಯಕರುಗಳಿಗೆ ವೇದಿಕೆಗಳಿಗೆ ಹೋಗ್ಲಿಕ್ಕೂ ಕೂಡ ಅವಕಾಶಗಳಿಲ್ಲ. ಕೇವಲ ಉಲೇಮಾಗಳು ಮತ್ತು ಅವರ ಧಾರ್ಮಿಕ ವಿದ್ವಾಂಸರು ನಾಯಕರುಗಳಿಗಷ್ಟೇ ವೇದಿಕೆಗೆ ಹೋಗಿ ಭಾಷಣಗಳನ್ನ ಮಾಡಲಿಕ್ಕೆ, ಪ್ರತಿಭಟನೆಯ ಉದ್ದೇಶಗಳನ್ನು ತಿಳಿಸಲಿಕ್ಕೆ ಮತ್ತು ವಕ್ಫ್ ಕಾಯ್ದೆ ಏನಿದೆ ಆ ಕಾಯ್ದೆಯನ್ನ ಜಾರಿಗೆ ಬಂದ್ರೆ, ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದ್ರೆ ಅದರಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಹೇಳ್ತಾರೆ. ಅದರ ಜೊತೆಗೆ ಪ್ರತಿಭಟನೆ ಮುಗಿಯುವವರೆಗೂ ಕೂಡ ಬಹಳ ಶಾಂತಿಯುತವಾಗಿರಬೇಕು. ಮುಗ್ದ ನಂತರವೂ ಕೂಡ ಇಲ್ಲಿಂದ ತೆರಳುವಾಗಲೂ ಕೂಡ ಬಹಳ ಶಾಂತಿಯುತವಾಗಿ
ಒಳಗೆ ಮುಗಿಸಿಕೊಡ್ಬೇಕು ಅನ್ನುವಂಥ ಸೂಚನೆಗಳನ್ನು ಎಲ್ಲರೂ ಕೂಡ ಆಯೋಜಕರು ಕೊಟ್ಟಿರುವಂಥದ್ದು. ಹಾಗಾಗಿ ಯಾವುದೇ ರೀತಿಯಾದಂತಹ ಹಿತಕರ ಘಟನೆಗಳಿಗೆ ನಾವು ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತು ಎಷ್ಟೇ ಸಂಘಟನೆಗಳು ಬಂದರೂ ಕೂಡ ಅಂದ್ರೆ ಇದಕ್ಕೆ ಸೇರಿದಂತೆ ಯಾವ ಸಂಘಟನೆಗಳು ಕೂಡ ಬಂದರೂ ಕೂಡ ಅವರೆಲ್ಲರೂ ಕೂಡ ತ್ರಿವರ್ಣ ಧ್ವಜದ ಅಡಿಯಲ್ಲೇ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ಸಂದೇಶಗಳನ್ನು ಅವರಿಗೆ ರವಾನೆಯನ್ನ ಮಾಡಿರುವಂಥದ್ದು. ಎಸ್, ಧನ್ಯವಾದ ಭರತರಾಜ್. ವಕ್ಫ್ ಕಾಯ್ದೆ ವಿರೋಧಿಸಿ ಮಂಗಳೂರಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ತ್ರಿವರ್ಣ ಧ್ವಜದಡಿ ನಡೀತಾ ಇರೋ ಶಾಂತಿ ಪ್ರತಿಭಟನೆ. ಮುಸ್ಲಿಂ ಧರ್ಮಗುರು ಯಾಕೂಬ್ ಸಹದಿ ಈ ಮಾತು ಹೇಳಿದ್ದಾರೆ. ಧರ್ಮಗುರುಗಳೇ ಪ್ರತಿಭಟನೆ ನೇತೃತ್ವ ವಹಿಸಿದ್ದಾರೆ. ಸಂಘರ್ಷಕ್ಕೆ ಯಾವುದೇ ಅವಕಾಶ ನೀಡೋದಿಲ್ಲ ಅಂದಿದ್ದಾರೆ. ಕರ್ನಾಟಕದ ಮಟ್ಟಿಗೆ ಬಹಳ ಅತಿ ದೊಡ್ಡ ಪ್ರತಿಭಟನೆ ಅಂತಲೇ ಉಲ್ಲೇಖ ಆಗಿದೆ. ಅದರ ಜೊತೆಗೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಮುಸ್ಲಿಂ ಧಾರ್ಮಿಕ ಗುರುಗಳು ಮತ್ತು ಧರ್ಮಗುರುಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾದರೆ ಇದರ ಉದ್ದೇಶಗಳೇನು ಮತ್ತು ಪ್ರತಿಭಟನೆ ಮೂಲಕ ಯಾರಿಗೆ ಒಂದು ಸಂದೇಶವನ್ನು ರವಾನಿಸಲಿಕ್ಕೆ ಅವರು ಸಿದ್ಧತೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಮಾತಾಡೋದಕ್ಕೆ ನಮ್ಮ ಜೊತೆ ಒಬ್ಬರು ಧರ್ಮಗುರುಗಳಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಸರ್, ಈಗ ಇವತ್ತಿನ ಪ್ರತಿಭಟನೆ ಬಹಳ ಕೆಲವೊಂದು ಉದ್ದೇಶಗಳನ್ನು ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ. ಪ್ರಮುಖ ಉದ್ದೇಶ ಏನು ಮತ್ತು ನಿಮ್ಮ ಪ್ರತಿಭಟನೆ ಮೂಲಕ ಯಾರಿಗೆ ಸಂದೇಶವನ್ನು ನೀಡಿ? ನಮ್ಮ ಪ್ರತಿಭಟನೆ ಅಂತ ಹೇಳಿದರೆ, ಕೇಂದ್ರ ಸರ್ಕಾರ ವಕ್ಫಿನ ಇವಾಗ ಏನಿತ್ತೋ ಅವನ್ನು ಸ್ವಲ್ಪ ತಿದ್ದುಪಡಿ ಮಾಡಿ ನಮ್ಮ ಧಾರ್ಮಿಕ ವಿಶ್ವಾಸಕ್ಕೆ ಅದೇ ರೀತಿ ವಿಚಾರಗಳಿಗೆ ವಿರುದ್ಧವಾಗುವ ರೀತಿಯಲ್ಲಿ ಮತ್ತು ಇತರರು ಕೂಡ ಅದರಲ್ಲಿ ಕೈಯಾಡಿಸುವಂಥ ಅದಕ್ಕೆ ಅಧಿಕಾರ ಕೊಡುವಂಥ ಒಂದು ಕಾನೂನನ್ನು ತಂದಿರುವುದರಿಂದ ಅದರ ವಿರುದ್ಧವಾಗಿ ಇದು ಬರಬಾರದು. ಈ ಧಾರ್ಮಿಕವಾದಂಥ ಹಕ್ಕುಗಳಿಗೆ ಚ್ಯುತಿ ಬಾರದ ರೀತಿಯಲ್ಲಿ ನಮ್ಮ ಈ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿರುವಂಥ ವಕ್ಫಿನ ಬಿಲ್ ಇದೆಯಲ್ಲ, ಅದನ್ನು ಏನಿತ್ತು ಹಾಗೆಯೇ ಮುಂದುವರಿಸಿ ಎನ್ನುವಂಥ ಉದ್ದೇಶದಿಂದ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಾವು ಪ್ರತಿಭಟನೆ ಮಾಡುವಂಥ ಅಗತ್ಯ ಇಲ್ಲ ಅಂತ ಆದರೆ ನಮ್ಮ ಈ ಪ್ರತಿಭಟನೆ ಇನ್ನೂ ಕೂಡ ಮುಂದುವರಿಸ್ತಾ ಹೋಗ್ತದೆ. ನಮ್ಮ ಇವತ್ತಿನ ಪ್ರತಿಭಟನೆ ಅತ್ಯಂತ ಶಾಂತಿಯುತವಾಗಿ ಉಲಮಾಗಳು ಅತ್ಯಂತ ಎಲ್ಲರಿಗೂ ಕೂಡ ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರಿಗೆ ಈಗಾಗಲೇ ಎಲ್ಲ ರೀತಿಯಾದಂಥ ಸಂದೇಶಗಳನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ. ಅಂದರೆ ಶಾಂತಿಯುತವಾಗಿ ಬರಬೇಕು, ಯಾರ ವಿರುದ್ಧ ಘೋಷಣೆ ಕೂಗಬಾರದು, ನಮ್ಮ ಈ ಒಂದು ಪ್ರತಿಭಟನೆಯ ಮೂಲ ಉದ್ದೇಶವನ್ನು ದಾರಿ ತಪ್ಪುವಂಥ ಪರಿಸ್ಥಿತಿ ಬರಬಾರದು. ಅದೇ ರೀತಿ ನಮ್ಮ ಯಾವುದಾದ್ರೂ ಸಣ್ಣ ಪುಟ್ಟ ವಿಷಯಗಳನ್ನು ಇಟ್ಟುಕೊಂಡು ಈ ಪ್ರತಿಭಟನೆಯ ದಾರಿಯನ್ನೇ ತಪ್ಪಿಸುವಂಥ ಪರಿಸ್ಥಿತಿ ಬರಬಾರದು ಎನ್ನುವ ಉದ್ದೇಶದಿಂದ ಈಗಾಗಲೇ ಉಲಮಾಗಳು ಎಲ್ಲರಿಗೂ ಕೂಡ ಒಳ್ಳೆಯ ರೀತಿಯ ಸಂದೇಶ ಕೊಟ್ಟಿದ್ದಾರೆ. ನಾವು ಯಾವುದೇ ಕಾನೂನುಗಳನ್ನು ಕೈ ಎತ್ತಬಾರದು. ಹಲವು ಕಡೆಗಳಲ್ಲಿ ಆಗಿದೆ. ಈಗ ಅದು ಏನೋ ಗೊತ್ತಿಲ್ಲ, ಅವರು ಉಲಮಾಗಳ ನೇತೃತ್ವ ಇಲ್ಲದ ಕಾರಣದಿಂದ ಆಗಿದ್ದೋ ಏನೋ ಗೊತ್ತಿಲ್ಲ. ಆದರೂ ಕೂಡ ಉಲಮಾಗಳು ಇವಾಗ ಹೇಳಿದ್ದಾರೆ, ಕಾನೂನನ್ನು ಕೈಗೆತ್ತಿಕೊಳ್ಬಾರದು, ಯಾರ ವಿರುದ್ಧವೂ ಮಾತನಾಡಬಾರದು, ಯಾರ ವಿರುದ್ಧವೂ ಕೂಡ ಒಂದು ಸಣ್ಣ ಅಹಿತಕರ ಘಟನೆಯೂ ಕೂಡ ನಡೆಯದಂಥ ರೀತಿಯಲ್ಲಿ ಬರುವಾಗ ಹೋಗುವಾಗ, ವಿಶೇಷವಾಗಿ ಬಂದವಾಗ ಎಲ್ಲ ಜನ ಲಕ್ಷಗಳನ್ನು ನೋಡುವಾಗ ಕೆಲವರಿಗೆ ಆವೇಶ ಆಗ್ತದೆ. ಹಿಂತಿರುವಾಗ ಏನೇನು ಮಾತಾಡ್ತಾರೆ. ಈಗಾಗಲೇ ಉಲಮಾಗಳು ಹೇಳಿದ್ದಾರೆ, ಬರುವುದು ಮುಖ್ಯ ಅಲ್ಲ, ಬರುವುದು ಹಿಂತಿರುಗಿ ಮನೆಗೆ ತಲುಪುವ ತನಕ ಯಾವುದೇ ರೀತಿಯಾದಂಥ ಯಾರ ವಿರುದ್ಧ ಘೋಷಣೆ ಕೂಗಬಾರ್ದು ಎನ್ನುವಂಥ ವಿಷಯವನ್ನು ಉಲಮಾಗಳು ಈಗಾಗಲೇ ಕೊಟ್ಟಿದ್ದಾರೆ. ಅದೇ ರೀತಿ ಗೃಹ ಸಚಿವರುಗಳಿಗೆ ಎಲ್ಲರಿಗೂ ಕೂಡ ಮನವಿ ಮಾಡುವಂಥದ್ದು, ನೀವು ಈ ಕಾನೂನನ್ನು ಹಿಂಪಡೆಯಿರಿ, ನಮ್ಮ ಪ್ರತಿಭಟನೆ ಇಲ್ಲಿಗೆ ನಿಲ್ಲುತ್ತದೆ ಅಷ್ಟೇ. ಎಲ್ಲ ಸಂಘಟನೆಗಳು ಇದ್ದರೂ ಕೂಡ ನಮಗೆ ಎಲ್ಲರಿಗೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.